ಒಂದು ಹಳೆಯ ಮನೆಯ ಅಡಿಗೆ ಮನೆಯಲ್ಲಿ ಹಲವು ವಸ್ತುಗಳು ವಾಸಿಸುತ್ತಿದ್ದವು. ಚಾಕು, ಚಮಚ, ಪಾತ್ರೆ, ಕಪ್ ಮತ್ತು ಒಂದು ಚಿನ್ನದ ತಟ್ಟೆ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಸಂತೋಷವಾಗಿದ್ದರು. ಆದರೆ ಆ ಮನೆಯಲ್ಲಿ ಒಂದು ಚಾಕು ಮಾತ್ರ ವಿಭಿನ್ನವಾಗಿತ್ತು. ಆ ಚಾಕುವಿನ ಹೆಸರು ತೀಕ್ಷ್ಣ. ಅದು ಬಹಳ ತೀಕ್ಷ್ಣವಾಗಿದ್ದು ಎಲ್ಲವನ್ನೂ ಸುಲಭವಾಗಿ ಕತ್ತರಿಸಬಹುದಾಗಿತ್ತು. ಆದರೆ ಅದರ ಮನಸ್ಸಿನಲ್ಲಿ ಒಂದು ತಪ್ಪು ಉದ್ದೇಶ ಬೆಳೆದಿತ್ತು. ನಾನು ಎಲ್ಲರಿಗಿಂತ ಶಕ್ತಿಶಾಲಿ, ನನ್ನಿಂದ ಯಾರನ್ನಾದರೂ ನಿಯಂತ್ರಿಸಬಹುದು ಎಂದು ಅದು ಗರ್ವದಿಂದ ಯೋಚಿಸುತ್ತಿತ್ತು. ಒಂದು ದಿನ ಚಮಚವು ಹೇಳಿತು, ನಮ್ಮ ಕೆಲಸ ಜನರಿಗೆ ಸಹಾಯ ಮಾಡುವುದು. ನಾವು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಮನೆಯವರು ಸಂತೋಷವಾಗಿರುತ್ತಾರೆ. ಆದರೆ ತೀಕ್ಷ್ಣ ನಗುತ್ತಾ ಹೇಳಿತು, ನೀವು ಎಲ್ಲರೂ ದುರ್ಬಲರು, ನಾನು ಮಾತ್ರ ಶಕ್ತಿಶಾಲಿ. ನಾನು ಬೇಕಾದರೆ ಯಾರನ್ನಾದರೂ ಕತ್ತರಿಸಿ ನನ್ನ ಶಕ್ತಿಯನ್ನು ತೋರಿಸಬಹುದು. ಆ ಮಾತು ಕೇಳಿ ಪಾತ್ರೆ ಮತ್ತು ಕಪ್ ಭಯಗೊಂಡವು. ಆದರೆ ಚಿನ್ನದ ತಟ್ಟೆ ಶಾಂತವಾಗಿ ಹೇಳಿತು, ಶಕ್ತಿ ಎಂದರೆ ಹಾನಿ ಮಾಡುವುದು ಅಲ್ಲ, ಸಹಾಯ ಮಾಡುವುದು. ಆದರೂ ತೀಕ್ಷ್ಣ ತನ್ನ ತಪ್ಪು ಉದ್ದೇಶವನ್ನು ಬಿಟ್ಟುಬಿಡಲಿಲ್ಲ. ಒಂದು ದಿನ ಅದು ಉದ್ದೇಶಪೂರ್ವಕವಾಗಿ ಹಣ್ಣುಗಳನ್ನು ಕತ್ತರಿಸುವಾಗ ಟೇಬಲನ್ನು ಹಾನಿಗೊಳಿಸಿತು. ಮನೆಯವರು ಕೋಪಗೊಂಡರು. ಈ ಚಾಕು ತುಂಬಾ ಅಪಾಯಕರವಾಗಿದೆ ಎಂದು ಮನೆಯವರು ಹೇಳಿ ಅದನ್ನು ದೂರದಲ್ಲಿ ಇಟ್ಟುಬಿಟ್ಟರು. ಈಗ ತೀಕ್ಷ್ಣ ಯಾರಿಗೂ ಉಪಯೋಗವಾಗದಂತೆ ಆಗಿತ್ತು. ಅಡಿಗೆ ಮನೆಯಲ್ಲಿ ಉಳಿದ ವಸ್ತುಗಳು ತಮ್ಮ ಕೆಲಸವನ್ನು ಮುಂದುವರಿಸುತ್ತಿದ್ದವು. ಚಮಚ ಆಹಾರವನ್ನು ನೀಡುತ್ತಿತ್ತು, ಪಾತ್ರೆ ಊಟವನ್ನು ಕಾಯ್ದುಕೊಳ್ಳುತ್ತಿತ್ತು, ಕಪ್ ನೀರನ್ನು ಕೊಡುತ್ತಿತ್ತು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ತೀಕ್ಷ್ಣ ತನ್ನ ತಪ್ಪನ್ನು ಅರಿತುಕೊಳ್ಳತೊಡಗಿತು. ನನ್ನ ಶಕ್ತಿ ಇದ್ದರೂ ನಾನು ಯಾರಿಗೂ ಉಪಯೋಗವಾಗಲಿಲ್ಲ, ನನ್ನ ತಪ್ಪು ಉದ್ದೇಶವೇ ನನ್ನನ್ನು ದೂರ ಮಾಡಿತು ಎಂದು ಅದು ದುಃಖಪಟ್ಟಿತು. ಕೆಲವು ದಿನಗಳ ನಂತರ ಮನೆಯವರು ಮತ್ತೆ ಚಾಕುವನ್ನು ತೆಗೆದುಕೊಂಡರು. ಆದರೆ ಈ ಬಾರಿ ತೀಕ್ಷ್ಣ ತನ್ನ ಮನಸ್ಸನ್ನು ಬದಲಾಯಿಸಿತ್ತು. ಅದು ಶಾಂತವಾಗಿ ಸರಿಯಾಗಿ ತನ್ನ ಕೆಲಸವನ್ನು ಮಾಡತೊಡಗಿತು. ಚಿನ್ನದ ತಟ್ಟಿ ನಗುತ್ತಾ ಹೇಳಿತು, ನೋಡಿದ್ಯಾ, ಒಳ್ಳೆಯ ಉದ್ದೇಶ ಇದ್ದರೆ ಮಾತ್ರ ನಿಜವಾದ ಮೌಲ್ಯ ಸಿಗುತ್ತದೆ. ತೀಕ್ಷ್ಣ ಉತ್ತರಿಸಿತು, ಹೌದು, ಈಗ ನನಗೆ ಗೊತ್ತಾಗಿದೆ. ತಪ್ಪು ಉದ್ದೇಶದಿಂದ ನಾನು ನನ್ನನ್ನೇ ಕಳೆದುಕೊಂಡೆ. ಆ ದಿನದಿಂದ ತೀಕ್ಷ್ಣ ತನ್ನ ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸತೊಡಗಿತು. ಎಲ್ಲಾ ವಸ್ತುಗಳು ಮತ್ತೆ ಸಂತೋಷದಿಂದ ಬದುಕಲು ಪ್ರಾರಂಭಿಸಿತು. ನೀತಿ: ತಪ್ಪು ಉದ್ದೇಶವು ಶಕ್ತಿಯನ್ನು ನಾಶ ಮಾಡುತ್ತದೆ, ಒಳ್ಳೆಯ ಉದ್ದೇಶ ಮಾತ್ರ ಶಕ್ತಿಯನ್ನು ಸಾರ್ಥಕವಾಗಿಸುತ್ತದೆ.